ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಗಳಲ್ಲಿ ದಿನ ಮಾಡುವ ಕೆಲಸ ಈಸಿ ಆಗುವಂಥ ಕೆಲವು ಟಿಪ್ಸ್ಗಳನ್ನು ನಾನಿಲ್ಲಿ ಹೇಳ್ತೀನಿ ನಿಮಗೆ. ಬನ್ನಿ, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಮತ್ತು ಯಾವ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ನೀವು ಕೆಲವು ಟಿಪ್ಸ್ಗಳನ್ನು ಮಾಡಿರ್ತೀರ, ಅದು ಯಾವ ಟಿಪ್ಸ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಬನ್ನಿ, ಮೊದಲನೇ ಟಿಪ್ಸನ್ನು ನೋಡೋಣ. ನಾವು ಮಳೆಗಾಲದಲ್ಲಿ ಉಪ್ಪನ್ನು ಬಳಸ್ತೀವಲ್ಲ ನೋಡಿ, ಈ ರೀತಿ ನೀರಾಗಿಬಿಡತ್ತೆ ಆ ಉಪ್ಪು. ಅದನ್ನು ನಾವು ಒಂದು ಬಾಣಲೆಗೆ ಹಾಕಿ ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಆ ನೀರಿನ ತೇವಾಂಶ ಎಲ್ಲ ಹೋಗೋ ಹಾಗೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಆ ರೀತಿ ಮಾಡೋದ್ರಿಂದ, ಈ ರೀತಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಅದು ಮತ್ತೆ ನೀರು ಆಗಲ್ಲ. ನೋಡಿ, ನಾನಿಲ್ಲಿ ಕಬ್ಬಿಣದ ಪಾತ್ರೆನೇ ತೊಗೊಂಡಿದ್ದೀನಿ. ನಾವು ಇದಕ್ಕೆ ಅಳುವಿನ ಪಾತ್ರೆ ಎಲ್ಲ ತೊಗೋಬೇಡಿ, ಅದು ಉಪ್ಪಿನಂಶ ಬಿಟ್ಕೊಬಿಡತ್ತೆ. ಹಾಗಾಗಿ ನೋಡಿ, ಇಲ್ಲಿ ಇದು ತಣ್ಣಗಾದ್ಮೇಲೆ ನಾನು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಅದನ್ನು ನೋಡಿ, ನಾನಿಲ್ಲಿ ಮರದ ಹುಟ್ಟನ್ನೇ ತೊಗೊಂಡಿದ್ದೀನಿ ಉಪ್ಪನ್ನು ಹಾಕಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಉಪ್ಪು ನೀರಾಗಲ್ಲ. ನೀವು ಯಾವುದೇ ರೀತಿ ಉಪ್ಪನ್ನಾದರೂ ಬಳಸಿ ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಕಲ್ಲುಪ್ಪು, ನಾವು ಹಳ್ಳಿಗಳಲ್ಲಿ ಬಳಸ್ತೀವಿ ಈ ಉಪ್ಪನ್ನು. ಅಯೋಡಿನ್ ಯುಕ್ತ ಉಪ್ಪು ಅಂತ ಹೇಳ್ತಾರೆ. ಈ ಉಪ್ಪನ್ನೇ ನಾವು ಬಳಸ್ತೀವಿ. ಇದನ್ನು ನಾವು ಈ ರೀತಿ ಸ್ಟೋರ್ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ನೀರಾಗಲ್ಲ. ನೋಡಿ, ಈ ರೀತಿ ಬಾಕ್ಸಲ್ಲಿ ಹಾಕಿ ಆಮೇಲೆ ನಮಗೆ ಬೇಕಾದಾಗ ಅದನ್ನು ಬಳಸ್ಬೋದು. ಈಗ ಟಿಪ್ಸ್ ನಂಬರ್ 2 ನೋಡಿ, ನಾವಿಲ್ಲಿ ತೆಂಗಿನಕಾಯನ್ನು ತುರಿತೀವಿ. ಹಾಗೆ ನಾವು ಟೈಲ್ಸ್ ಮೇಲೆ ಇಟ್ಕೊಂಡು ತುರಿದಾಗ ಅದು ತುಂಬ ಎಣ್ಣೆ ಆಗಿಬಿಡತ್ತಲ್ಲ, ಕೆಳಗಡೆ ಎಲ್ಲ ಸುತ್ತಲೂ ಎಣ್ಣೆ ಆಗಿಬಿಡತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾವು ದಿನ ತೆಂಗಿನಕಾಯನ್ನು ತುರಿತೀವಿ. ಈ ರೀತಿ ನಾವು ಒಂದು ಪೇಪರ್ನ ಹಾಸ್ಕೊಂಡು ಕೆಳಗಡೆ ಅದರ ಮೇಲೆ ಪ್ಲೇಟನ್ನು ಇಟ್ಟುಕೊಂಡು ತೆಂಗಿನಕಾಯನ್ನು ನಾವು ತುರಿಯೋದ್ರಿಂದ ಕೆಳಗಡೆ ಎಣ್ಣೆ ಆಗಲ್ಲ, ಟೈಲ್ಸ್ ಎಲ್ಲ ಎಣ್ಣೆ ಆಗತ್ತಲ್ಲ, ಆ ರೀತಿ ಆಗಲ್ಲ. ನಮಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ಕಡೆ ಎಣ್ಣೆ ಆಗಿಬಿಡತ್ತೆ. ಈ ರೀತಿ ಮಾಡಿಕೊಂಡು ನೋಡಿ, ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ ಯಾವ ರೀತಿ ನಾವು ಪೇಪರಲ್ಲಿ ಕೂಡ ಎಷ್ಟು ಎಣ್ಣೆ ಆಗಿರುತ್ತೆ ಅಂತ. ಈ ಪೇಪರ್ನ ನಾವು ಹಾಗೆ ಎಸಿಬಹುದು, ಇಲ್ಲ ಡಸ್ಟ್ಬಿನ್ಗೆ ಹಾಕ್ಬೋದು. ನೋಡಿ, ಈ ರೀತಿ ಆಗಿರುತ್ತೆ. ಇಲ್ಲ ನೀವು ಮಡಿಸಿಟ್ಕೊಂಡು ಇನ್ನೊಂದು ಸಾರಿ ಮಾರನೇ ದಿನ ಕೂಡ ಇದನ್ನು ಉಪಯೋಗಿಸ್ಬೋದು. ನೋಡಿ, ಎಣ್ಣೆ ಆಗಲ್ಲ. ಈ ರೀತಿ ಮಾಡಿಕೊಂಡ್ರೆ ಇದನ್ನು ಫೋಲ್ಡ್ ಮಾಡಿ ಡಸ್ಟ್ಬಿನ್ನಿಗೆ. ಟಿಪ್ಸ್ ನಂಬರ್ 3 ನೋಡಿ, ನಾವು ಬೆಳ್ಳುಳ್ಳಿನ ಎಷ್ಟೊಂದು ಅಡುಗೆಗಳಿಗೆ ಬಳಸ್ತೀವಿ, ಅದನ್ನು ಬಿಡಿಸೋದು ತುಂಬ ಕಷ್ಟ ಆಗಿಬಿಡತ್ತೆ ಅಲ್ವಾ. ಹಾಗಾಗಿ ಇವತ್ತು ಬೆಳ್ಳುಳ್ಳಿ ಬಿಡಿಸೋದು ತುಂಬ ಈಸಿಯಾಗಿ ಹೇಗೆ ಬಿಡಿಸೋದು ಅಂತ ಹೇಳ್ತೀನಿ. ನೋಡಿ, ಈ ರೀತಿ ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಎಲ್ಲ ಬೆಳ್ಳುಳ್ಳಿನೂ ಇದರೊಳಗಡೆ ಹಾಕ್ಕೊಂಡು ಇಟ್ಕೊಬಿಡಿ. ನಾವು ಈ ರೀತಿ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಯೂಸ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಬೇಗ ಬಿಡಿಸ್ಬೋದು ಅಂತ ನೀವೇ ನೋಡಿ. ಒಂದು ಅರ್ಧ ಅಥವಾ 3/4 ಗಂಟೆ ಇಲ್ಲ 1 ಗಂಟೆ ನೀವು ಈ ರೀತಿ ನೀರಲ್ಲಿ ಇಟ್ಟು ಆಮೇಲೆ ಬಿಡಿಸಿ. ತುಂಬ ಚೆನ್ನಾಗಿ ಅದು ನೆಂದಿರತ್ತಲ್ಲ, ಹಾಗಾಗಿ ಸಿಪ್ಪೆ ಬಿಡಿಸ್ಲಿಕ್ಕೆ ತುಂಬ ಈಸಿ ಆಗತ್ತೆ. ನೋಡಿ, ಇದು ನಾನು 1 ಗಂಟೆ ಆಗಿದೆ. ಈಗ ನೋಡಿ, ಇಷ್ಟು ಈಸಿಯಾಗಿ ಬಿಡಿಸ್ಬೋದು ಅಂತ ನೋಡಿ, ಎಷ್ಟು ಬೇಗ ಬಿಡಿಸ್ಲಿಕ್ಕೆ ಬರುತ್ತೆ. ಈ ರೀತಿ ಬಿಡಿಸ್ಕೊಂಡು ಒಂದು 2 ನಿಮಿಷಕ್ಕೆಲ್ಲ ಬಿಡಿಸಿ ನಾವು ಬಳಸ್ಬೋದು. ತುಂಬಾ ಈಸಿಯಾಗಿ ಬಿಡಿಸ್ಬೋದು. ನೋಡಿ, ಈ ರೀತಿ ನೋಡಿ ಎಷ್ಟು ಬೇಗ ಬಿಡಿಸ್ಬೋದು ಅಂತ. ಈ ರೀತಿ ನಾವು ಎಷ್ಟು ಬೇಕಾದರೂ ಬೆಳ್ಳುಳ್ಳಿನ ಬಿಡಿಸ್ಬೋದು. ಇಲ್ಲಾಂದರೆ ನಮಗೆ ಉಗುರಿ ಎಲ್ಲ ಹಾಳಾಗಿಬಿಡತ್ತೆ. ನೋಡಿ, ಈ ರೀತಿ ಉಗುರೇ ಬೇಕಾಗಲ್ಲ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಬಿಡಿಸ್ಕೊಂಡು ಆಮೇಲೆ ಕೆಳಗಡೆ ಬಿಡಿಸ್ಬಿಟ್ರೆ ಚೆನ್ನಾಗಿ ಬಂದುಬಿಡತ್ತೆ. ನೋಡಿ, ಎಷ್ಟು ಬೇಗ ಬಿಡಿಸ್ಬೋದು ಅಂತ.
ನೋಡಿ ಈ ರೀತಿಯೂ ಕೂಡ ಬಿಡಿಸ್ಬೋದು. ಮತ್ತು ನಾವು ಒಂದು ಚಾಕು ಸಹಾಯದಿಂದ ಮೇಲ್ಗಡೆ ಒಂಚೂರು ಬಿಡಿಸ್ಕೊಂಡ್ರೆ ಅದು ಕೂಡ ತುಂಬ ಈಸಿಯಾಗಿ ಬಿಡಿಸ್ಬೋದು. ನೋಡಿ ಈ ರೀತಿ ಸ್ವಲ್ಪ ದಪ್ಪದಾಗಿದ್ದರೆ ಆ ತುದಿ ಈ ರೀತಿ ಬಿಡಿಸ್ಕೊಬಿಡಿ. ಒಂದು ಸಿಪ್ಪೆನ ಈ ರೀತಿ ಬಿಡಿಸ್ಕೊಂಡ್ರೆ ತುಂಬ ಈಸಿಯಾಗಿ ಬಿಡಿಸ್ಬೋದು. ಮತ್ತು ನಾವು ಈ ಬೆಳ್ಳುಳ್ಳಿ ನೆನೆಸಿರೋಂಥ ನೀರು ಮತ್ತು ಆ ಸಿಪ್ಪೆನ ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ನಮ್ಮ ಗಿಡ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಇರುವೆಗಳು ಬರಲ್ಲ. ನಾವು ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಈ ನೀರನ್ನು ನಾವು ಬೆಳ್ಳುಳ್ಳಿ ಗಿಡಗಳಿಗೆ ಹಾಕೋದ್ರಿಂದ ಇರುವೆಗಳು ಬರಲ್ಲ. ತುಂಬ ಚೆನ್ನಾಗಿ ಗಿಡಗಳು ಆರೋಗ್ಯವಾಗಿ ಬೆಳೆಯುತ್ತೆ. ನೋಡಿ ಎಷ್ಟೊಂದು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಅಂತ. ನೋಡಿ ಈಗ ಈ ಬೆಳ್ಳುಳ್ಳಿ ನೀರನ್ನು ನಾನು ಗಿಡಗಳಿಗೆ ಹಾಕಿಬಿಡ್ತೀನಿ. ಗಿಡ ತುಂಬ ಆರೋಗ್ಯವಾಗಿ ಹೆಲ್ದಿಯಾಗಿ ಬರುತ್ತೆ. ಈ ಬೆಳ್ಳುಳ್ಳಿ ನೀರು ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ಹಾಕೋದ್ರಿಂದ ಗಿಡಗಳು ಆರೋಗ್ಯವಾಗಿ ಬೆಳೆಯುತ್ತೆ ಮತ್ತು ಫಂಗಸ್ಗಳನ್ನು ತಡೆಯಬಹುದು ನಾವು ಈ ರೀತಿ ನೀರನ್ನು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ. ಇದು ತುಂಬಾ ಒಳ್ಳೆಯ ಪೆಸ್ಟಿಸೈಡು ಕೂಡ ಆಗಿರುತ್ತೆ. ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಗಿಡಗಳಿಗೆ ಹೇಗೆ ಹಾಕೋದು ಅಂತ. ನೋಡಿ ಮಳೆಗಾಲದಲ್ಲಿ ನೋಡಿ ಈ ರೀತಿ ನೀರು ಟೈಲ್ಸ್ ಮೇಲೆಲ್ಲ ಬಿದ್ದಿರತ್ತೆ. ಹಾಗೆ ನಾವು ಕಸನ ತೆಗಿಬೇಕಾದ್ರೆ ನೋಡಿ ಈ ರೀತಿ ನೀರು ಬಿದ್ದಿರುತ್ತೆ ಮತ್ತು ಕಸ ಕೂಡ ಬಿದ್ದಿರುತ್ತೆ. ಇದೇ ರೀತಿ ನಾವು ಕಸಬರಿಗೆ ತಗೊಂಡು ಕಸ ತೆಗೆಯಬೇಕಾದ್ರೆ ನಮ್ಮ ಕಸಬರಿಗೆ ನೀರಾಗಿ ಹಾಳಾಗಿಬಿಡತ್ತೆ ಅಲ್ವಾ. ನೋಡಿ ಇದು ಹಾಳಾಗಿಬಿಡತ್ತೆ, ನೀರನ್ನು ತಾಗಿದ್ರೆ ಹಾಳಾಗಿಬಿಡತ್ತೆ. ಆಗ ನಾವು ಏನು ಮಾಡ್ಬೋದು ಅಂತ ತೋರಿಸ್ತೀನಿ. ಎಲ್ಲರ ಮನೆಗಳಲ್ಲೂ ಪ್ಲಾಸ್ಟಿಕ್ ಕವರ್ ಇದ್ದೇ ಇರುತ್ತೆ ಅಲ್ವಾ. ಈ ರೀತಿ ಪ್ಲಾಸ್ಟಿಕ್ ಕವರ್ನ ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಟ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಕಸ ತೆಗಿಬೋದು ಮತ್ತು ನಮ್ಮ ಕಸಬರಿಗೆ ಒದ್ದೆ ಆಗಲ್ಲ. ಒದ್ದೆ ಆಗಿಬಿಟ್ರೆ ಬೇಗ ಹಾಳಾಗಿಬಿಡತ್ತಲ್ಲ ಕಸಬರಿಗೆ. ಹಾಗಾಗಿ ನೋಡಿ ನಮ್ಮ ಪೊರಕೆ ಹಾಳಾಗದೇ ಇರೋ ಹಾಗೆ ನಾವು ಈ ರೀತಿ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಟೈಟಾಗಿ ಕಟ್ಕೊಂಡ್ರೆ ನಮ್ಮ ಈಸಿಯಾಗಿ ಈ ಕಸನ ತೆಗಿಬೋದು ಮತ್ತು ಈ ಪೊರಕೆಗೆ ನೀರು ತಾಗಲ್ಲ. ನೀರು ತಾಗಿದ್ರೆ ಬೇಗ ಲಡ್ಡಾಗಿಬಿಡತ್ತಲ್ಲ, ಹಾಳಾಗಿಬಿಡತ್ತೆ. ಹಾಗಾಗಿ ಇದು ಒಂದು ಟಿಪ್ಸನ್ನು ನಿಮಗೆ ಯಾವ ಟಿಪ್ಸ್ ಇಷ್ಟ ಆಗಿದೆ ಅಂತ ಹೇಳಿ ಮತ್ತೆ ನೋಡ್ತಾ ಹೋಗಿ. ನೋಡಿ ಸ್ವಲ್ಪ ಟೈಟಾಗಿ ಕಟ್ಕೊಂಡ್ರೆ ನೋಡಿ ಈ ರೀತಿ ಕಟ್ಕೋಬೇಕು. ನೋಡಿ ಸ್ವಲ್ಪ ಬಿಡಿಸ್ಕೊಳ್ಳಿ ಕೆಳಗಡೆ. ನೋಡಿ ಈಗ ಈ ರೀತಿ ತುಂಬ ಈಸಿಯಾಗಿ ನಾವು ಕಸ ತೆಗಿಬೋದು. ನೋಡಿ ನೀರು ಕೂಡ ಏನು ತೆಗಿಬೋದು ನಾವು ಇದಕ್ಕೆ ಇಲ್ಲಿ. ಹಾಗೆ ನಾವು ಕಸ ತೆಗೆಯುವಂಥ ಮರಕ್ಕೆ ನೋಡಿ ಈ ರೀತಿ ಮರ ಕೂಡ ಗಲೀಜಾಗಿಬಿಡತ್ತಲ್ಲ. ಹಾಗಾಗಿ ಇದಕ್ಕೂ ಕೂಡ ನಾವು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡ್ರೆ ತುಂಬ ಎಷ್ಟು ಚೆನ್ನಾಗಿ ಕಸನ ತೆಗಿಬೋದು ಅಂತ ನೋಡಿ ಇಲ್ಲಿ. ನೋಡಿ ಈ ರೀತಿ ಪ್ಲಾಸ್ಟಿಕ್ ಕವರ್ನೇ ನಾವು ಹಾಕ್ಕೊಂಡು ನೋಡಿ ಈ ರೀತಿ ಕಟ್ಕೊಬಿಟ್ರೆ ಕಸನ ಈಸಿಯಾಗಿ ತೆಗಿಬೋದು. ಹಾಗೆ ಕೈಯಲ್ಲಿ ಮುಟ್ಟೋ ಅವಶ್ಯಕತೆಯೂ ಇರಲ್ಲ ಮತ್ತು ಈ ಮರ ಕೂಡ ಗಲೀಜಾಗಲ್ಲ. ಆಮೇಲೆ ಇದನ್ನು ಚೆನ್ನಾಗಿ ತೆಗೆದು ನಾವು ಡಸ್ಟ್ಬಿನ್ಗೆ ಹಾಕ್ಬೋದು, ಈಸಿಯಾಗಿ ತೆಗಿಬೋದು. ಮರ ಕೂಡ ಗಲೀಜಾಗಲ್ಲ. ನೋಡಿ ಈ ರೀತಿ ತೆಗಿಬೋದು. ನೋಡಿ ಈ ರೀತಿ ತೆಗೆದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ತುಂಬ ಈಸಿಯಾಗಿ ಮಾಡುವಂಥ ಕೆಲವು ಟಿಪ್ಸ್ಗಳನ್ನು ನಾನಿಲ್ಲಿ ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.